ಕಲಬುರಗಿಯಲ್ಲಿ ಹಿಂದೂ ಸಂಘಟನೆಯ ಧರಣಿ ನಡೆದಿದೆ. ಲಾಡ್ಲೆ ಮಶಾಕ್ ದರ್ಗಾ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ಯ ಕೋಮಿನವರ ಮೇಲೆ ದಾಖಲಾಗಿದ್ದ ಎಲ್ಲಾ ಕೇಸ್ಗಳನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ನೂಕಾಟ ತಳ್ಳಾಟ ಕೂಡ ನಡೆಯಿತು. ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಲಾಡ್ಲೆ ಮಶಾಕ್ ದರ್ಗಾದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಗಲಾಟೆ ಕಲಬುರಗಿಯ ಆಳಂದದಲ್ಲಿ ನಡೆದಿರುತ್ತೆ. ಈ ಗಲಾಟೆಯಲ್ಲಿ ಅನ್ಯ ಕೋಮಿನ ವ್ಯಕ್ತಿಗಳ ಮೇಲೆ ಏನೆಲ್ಲ ಕೇಸ್ಗಳು ದಾಖಲಾಗಿತ್ತು, ಎಲ್ಲಾ ಕೇಸ್ಗಳನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ಕಲಬುರಗಿಯಲ್ಲಿ ಹಿಂದೂ ಸಂಘಟನೆಗಳಿಂದ ಬೃಹತ್ ಪ್ರೊಟೆಸ್ಟ್ ನಡೆಯಿತು. ನಗರದ ಎಸ್ಪಿಪಿ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಬೃಹತ್ ಪ್ರತಿಭಟನೆ ನಡೆದಿದೆ. ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಆಳಂದದಲ್ಲಿ 2022ರಲ್ಲಿ ಶಿವರಾತ್ರಿ ದಿವಸದಂದು ಶಿವಲಿಂಗ ಪೂಜೆ ಮಾಡ್ಲಿಕ್ಕೆ ಹೋದಂತ ಕೇಂದ್ರ ಸಚಿವರು, ಶಾಸಕರು ಮತ್ತೆ ಹಿಂದೂ ಮತ್ತು ಮಠಾಧೀಶರ ಮೇಲೆ ಹಲ್ಲೆ ಮಾಡಿ ಅಲ್ಲಿ ಅಡಚಣೆ ಮಾಡಿದ್ದು ಆ ಕೇಸ್ಗಳನ್ನು ಹಿಂಪಡೆದಿರುವಂತ ಒಂದು ನಿರ್ಧಾರ ಮಾಡಿದ್ದಾರೆ. ಇದನ್ನು ಖಂಡಿಸಿ ಇವತ್ತು ನಾವು ಆಂದೋಲನ ಶ್ರೀಗಳ ನೇತೃತ್ವದಲ್ಲಿ ಒಂದು ಜನಜಾಗೃತಿ ಮೂಡಿಸೋದು, ಹಿಂದೂ ಒಗ್ಗಟ್ಟು ಮೂಡಿಸೋದು ಮತ್ತು ಏನಿದು ಸಂವಿಧಾನ ಬಾಹಿರವಾದಂತ ನಿರ್ಣಯ ಇವತ್ತು ಸರ್ಕಾರ ತಗೊಂಡಿದೆ, ಅದನ್ನು ನ್ಯಾಯಾಲಯದಲ್ಲಿ ಮತ್ತೆ ಪ್ರಶ್ನೆ ಮಾಡ್ತೀವಿ, ನೀವು ಕೇಸ್ ಹಿಂಪಡ್ಕೋಬೇಕು ಅಂತಂದು ಉದ್ದೇಶದಿಂದ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೇವೆ. ಕಳೆದ ಗುರುವಾರದಂದು ಕರ್ನಾಟಕ ಕಾಂಗ್ರೆಸ್ ಒಂದು ಕೆಟ್ಟ ನಿರ್ಧಾರವನ್ನು 2022ರಲ್ಲಿ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಹೋದಂತಹ ಜನಪ್ರತಿನಿಧಿಗಳ ಮೇಲೆ ಮತ್ತು ಸರ್ಕಾರಿ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಮಾಡಿ ಮಚ್ಚಿನಿಂದ ಲಾಠಿನಿಂದ ಹಲ್ಲೆ ಮಾಡಿ ಡಿಸಿ ಮತ್ತು ಎಸ್ಪಿ ಅವರನ್ನ ಆ ಜಾಗದಿಂದ ಓಡಿಸಿದರು ಮತ್ತು ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ಮೇಲೂ ಕೂಡ ಹಲ್ಲೆ ಮಾಡಿ ಗಾಡಿಗಳನ್ನ ಡ್ಯಾಮೇಜ್ ಮಾಡಿದರು. ಅಂತಹ ಗಂಭೀರ ಪ್ರಕರಣಗಳನ್ನ ಇವತ್ತು ಕರ್ನಾಟಕ